ಒಂದ್ ಕಡೆ ಕಿಡ್ನಾಪ್ ಕೇಸ್ನ ಸಂತ್ರಸ್ತೆಯ ರಕ್ಷಣೆ ಈಗಾಗಲೇ ಆಗಿದೆ. ಮತ್ತೊಂದು ಕಡೆ ನ್ಯಾಯಾಲಯದಿಂದ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಕೆಲವೇ ಕ್ಷಣದಲ್ಲಿ ತೀರ್ಪು ಬರುವುದು ಬಾಕಿ ಇದೆ. ಬೆಂಗಳೂರಿನತ್ತ ಕಿಡ್ನಾಪ್ ಆಗಿದ್ದಂತಹ ಸಂತ್ರಸ್ತ ಮಹಿಳೆಯನ್ನ ಕರ್ಕೊಂಡು ಬರ್ತಿದ್ದಾರೆ ಎಸ್ಐಟಿಯ ಅಧಿಕಾರಿಗಳು. ಮೈಸೂರಿನಲ್ಲಿ ಗೌಪ್ಯ ಸ್ಥಳದಲ್ಲಿ ಆಕೆಯಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಎಸ್ಪಿ ಸೀಮಾ ಲಾಟ್ಕರ್ ನೇತೃತ್ವದಲ್ಲಿ ಸಂತ್ರಸ್ತೆಯ ವಿಚಾರಣೆಯನ್ನ ಮಾಡಲಾಯಿತು. ಅದಾದ ಬಳಿಕ ಈಗ ಬೆಂಗಳೂರಿಗೆ ಕರ್ಕೊಂಡು ಬರ್ತಿದ್ದಾರೆ ಎಸ್ಐಟಿಯ ಅಧಿಕಾರಿಗಳು. ಇಲ್ಲಿ ಸಂತ್ರಸ್ತೆ ಕೊಡುವಂತಹ ಸ್ಟೇಟ್ಮೆಂಟ್ ಬಹಳ ಇಂಪಾರ್ಟೆಂಟ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲಿಗೆ ಎಸ್ಐಟಿ ಸುಪರ್ದಿಯಲ್ಲಿರುವಂತಹ ಮಹಿಳೆಯಿಂದ ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಮಾಡಿದ್ದು ಪೊಲೀಸರು. ಗೌಪ್ಯ ಸ್ಥಳದಲ್ಲಿಟ್ಟು ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಪಡೆದು ಮೈಸೂರು ಎಸ್ಪಿ ಸೀಮಾ ಲಾಟ್ಕರ್ ನೇತೃತ್ವದಲ್ಲಿ ಸಂತ್ರಸ್ತ ಮಹಿಳೆಯಿಂದ ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಮಾಡಲಾಯಿತು. ಅದಾದಂತಹ ನಂತರದಲ್ಲಿ ಈಗಾಗಲೇ ಮೈಸೂರಿನಿಂದ ಬೆಂಗಳೂರಿನತ್ತ ಸಂತ್ರಸ್ತೆಯನ್ನ ಕರ್ಕೊಂಡು ಬರುವಂತಹ ಕೆಲಸವನ್ನ ಎಸ್ಐಟಿ ಟೀಮ್ ಮಾಡ್ತಾ ಇದೆ. ಬೆಂಗಳೂರಿಗೆ ಕರ್ಕೊಂಡು ಬಂದು ಆಕೆಯಿಂದ 164 ಅಡಿ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳಲಾಗುತ್ತೆ. ಆಕೆ ಕೊಡುವಂತಹ ಸ್ಟೇಟ್ಮೆಂಟ್ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ಯಾಕಂದ್ರೆ ಯಾವ ಮಹಿಳೆಯ ಕಿಡ್ನಾಪ್ ಆಗಿದೆ ಅಂತ ಹೇಳಿ ನಾನ್ ಬೇಲೇಬಲ್ ಸೆಕ್ಷನ್ ಅಡಿಯಲ್ಲಿ FIR ನ ದಾಖಲು ಮಾಡಲಾಗಿತ್ತು ಮಾಜಿ ಸಚಿವ HD ರೇವಣ್ಣ ಅವರ ವಿರುದ್ಧ. ಅದೇ ಪ್ರಕರಣದ ಸಂತ್ರಸ್ತೆಯ ರಕ್ಷಣೆಯನ್ನ ಸದ್ಯ ಎಸ್ಐಟಿ ಅಧಿಕಾರಿಗಳು ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ಆಕೆಯನ್ನ ಮಾಜಿ ಸಚಿವ HD ರೇವಣ್ಣ ಅವರ ಆಪ್ತ ರಾಜಶೇಖರ್ ನಿವಾಸದಿಂದ ಹುಣಸೂರಿನಲ್ಲಿರುವಂತಹ ಕಾಳೇನಹಳ್ಳಿಯಲ್ಲಿರುವಂತಹ ಆತನ ತೋಟದ ಮನೆಯಿಂದ ಸಂತ್ರಸ್ತ ಮಹಿಳೆಯನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಏಪ್ರಿಲ್ 29ನೇ ತಾರೀಕು ನನ್ನ ತಾಯಿಯನ್ನ ಸತೀಶ್ ಬಾಬು ರೇವಣ್ಣ ಅವರು ಕರೆದ್ರು ಅಂತ ಹೇಳಿ ಕರ್ಕೊಂಡು ಹೋದ್ರು ಅಂತ ಹೇಳಿ ದೂರಿನಲ್ಲಿ ಸಂತ್ರಸ್ತೆಯ ಮಗ ಉಲ್ಲೇಖ ಮಾಡಿದ್ದ. ಏಪ್ರಿಲ್ 29ನೇ ತಾರೀಕಿನಿಂದ ಇವತ್ತಿನವರೆಗೂ ಕೂಡ 3-4 ದಿನಗಳ ಸಮಯ ಆಯಿತು. ಇವತ್ತಿನವರೆಗೂ ಕೂಡ ಸಂತ್ರಸ್ತೆಯನ್ನ ರಾಜಶೇಖರ್ನ ತೋಟದ ಮನೆಯಲ್ಲೇ ಇರಿಸಲಾಗಿತ್ತು. ಆ ಬಗ್ಗೆ ಮಾಹಿತಿಯನ್ನ ಪಡೆದಂತಹ ಎಸ್ಐಟಿ ಟೀಮ್ ಬೆಂಗಳೂರಿನಿಂದ ತೆರಳಿರುವಂತಹ ಮಹಿಳೆಯ ಹುಡುಕಾಟಕ್ಕಾಗಿ ತೆರಳಿರುವಂತಹ ಮಹಿಳೆಯ ರಕ್ಷಣೆಗಾಗಿ ತೆರಳಿದ್ದಂತಹ ಎಸ್ಐಟಿ ಟೀಮ್ ನೇರವಾಗಿ ರಾಜಶೇಖರ್ನ ತೋಟದ ಮನೆಗೆ ಹೋಗಿ ಅಲ್ಲಿದ್ದಂತಹ ಸಂತ್ರಸ್ತೆಯನ್ನ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಆ ನಂತರದಲ್ಲಿ ಆಕೆಯಿಂದ ಗೌಪ್ಯ ಸ್ಥಳದಲ್ಲಿ ಆಕೆಯನ್ನ ಇಟ್ಟು ಆಕೆಯಿಂದ ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಮೈಸೂರು ಎಸ್ಪಿ ಸೀಮಾ ಲಾಟ್ಕರ್ ಅವರ ನೇತೃತ್ವದಲ್ಲಿ ಸಂತ್ರಸ್ತೆಯಿಂದ ಮಾಹಿತಿಯನ್ನ ಪಡೆಯುವಂತಹ ಕೆಲಸ ಆಗಿದೆ. ಅದಾದ ಬಳಿಕ ಈಗಾಗಲೇ ಮೈಸೂರಿನಿಂದ ಬೆಂಗಳೂರಿಗೆ ಸಂತ್ರಸ್ತೆಯನ್ನ ಕರ್ಕೊಂಡು ಬರಲಾಗ್ತಾ ಇದೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ವಿಸ್ಟ್ ಸಿಗೋದು ಆ ಮಹಿಳೆ ಕೊಡುವಂತಹ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ. ಇಡೀ ಪ್ರಕರಣ ನಿಲ್ಲುತ್ತಾ ನಿಲ್ಲಲ್ವಾ ಅನ್ನೋದು ನಿರ್ಧಾರ ಆಗೋದು ಆ ಸಂತ್ರಸ್ತೆ ಕೊಡುವಂತಹ ಆ ಹೇಳಿಕೆಯ ಆಧಾರದ ಮೇಲೆ. ಇಡೀ ಪ್ರಕರಣಕ್ಕೆ ಆ ಮಹಿಳೆಯ ಹೇಳಿಕೆಯೇ ಆಧಾರ. ಯಾಕಂದ್ರೆ ಆ ಮಹಿಳೆ ಏನಾದ್ರೂ ನನ್ನನ್ನ ಕಿಡ್ನಾಪ್ ಮಾಡಲಾಗಿಲ್ಲ, ನನ್ನ ಸ್ವ ಇಚ್ಛೆಯಿಂದ ನಾನು ಈಗೆಲ್ಲಿಂದ ಆಕೆಯನ್ನ ರಕ್ಷಣೆ ಮಾಡಲಾಗಿದೆಯೋ ಅಲ್ಲಿಗೆ ನಾನು ಹೋಗಿದ್ದೆ ಅಂತಂದ್ರೆ ಅಲ್ಲಿಗೆ ಈ ಆರೋಪ ಈ ಪ್ರಕರಣ ಇದೇ ನಿಲ್ಲೋದಿಲ್ಲ. ಇಫ್ ಇನ್ ಕೇಸ್ ಹಾಗಾಗ್ಲಿಲ್ಲ, ನನ್ನನ್ನ ಕಿಡ್ನಾಪ್ ಮಾಡಲಾಯಿತು ಅಂತ ಹೇಳಿ ಆಕೆ ಏನಾದ್ರೂ ಸ್ಟೇಟ್ಮೆಂಟ್ ಅನ್ನ ಕೊಟ್ರೆ ಅಲ್ಲಿಗೆ ಮಾಜಿ ಸಚಿವ HD ರೇವಣ್ಣ ಅವರಿಗೆ ಸಂಕಷ್ಟ ಮತ್ತಷ್ಟು ಬಿಗಿಯಾಗುವಂತಹ ಸಾಧ್ಯತೆ ಸ್ಪಷ್ಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.